ಹಲೋ ಸ್ನೇಹಿತರೆ, ಸೆಕೆಂಡ್ PUC ಇಂಗ್ಲಿಷ್ನಲ್ಲಿ ನೀವು ಕೂಡ 95ಕ್ಕಿಂತ ಹೆಚ್ಚು ಅಂಕ ಗಳಿಸಲು ಬಯಸುತ್ತಿರುವಿರಾ? ಹಾಗಿದ್ದರೆ ನೀವು ವಿಡಿಯೋ ಕ್ಲಿಕ್ ಮಾಡಿ ಸರಿಯಾದ ಕೆಲಸವನ್ನೇ ಮಾಡಿದ್ದೀರಾ. ಇಂಗ್ಲಿಷನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳಲ್ಲಿ 98, 99, 96 ತೆಗೆದುಕೊಂಡು ಇಂಗ್ಲಿಷ್ನಲ್ಲಿ ಮಾತ್ರ ಕೇವಲ 40, 50, 60 ಪಡೆದುಕೊಂಡು ತೊಂದರೆಯನ್ನು ಅನುಭವಿಸುತ್ತಿದ್ದರೆ ನಾವು ನಮ್ಮ ಚಾನಲ್ನಲ್ಲಿ ಇಂಗ್ಲಿಷ್ ವಿಡಿಯೋಗಳಲ್ಲಿ ಹಾಕಿರುವ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ನೀವು ಫಾಲೋ ಮಾಡುತ್ತಾ ಬನ್ನಿ. ಏಕೆಂದರೆ ನಾವು ಹೇಳಿದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ನೀವು ಫಾಲೋ ಮಾಡುತ್ತಾ ಬಂದರೆ ನಿಮ್ಮ ಇಂಗ್ಲಿಷ್ ಎಕ್ಸಾಮ್ನಲ್ಲಿ 100ಕ್ಕೆ 95 ಆಗದಿದ್ದರೂ ನಾವು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ ನೀವು 85+ ಆದರೂ ಪಡೆದುಕೊಂಡೇ ತೀರುತ್ತೀರಾ. ಇದು ನಾವು ಕೊಡುವ ಗ್ಯಾರಂಟಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಲಿದೆ. ಕೊನೆ ತನಕ ಮಿಸ್ ಮಾಡದೆ ನೋಡಿ, ಏಕೆಂದರೆ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿದರೆ ಉತ್ತರಗಳು ತಪ್ಪಾಗಬಹುದು. ಈ ವಿಡಿಯೋ ಎಂಡ್ನಲ್ಲಿ ಒಂದು ಬೋನಸ್ ಟಿಪ್ ಸಹ ಸಿಗಲಿದೆ, ಆದ್ದರಿಂದ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೆಟ್ಸ್ ಕಮ್. ಯೂನಿಟ್ ನಂಬರ್ 1, ರೋಮಿಯೋ ಆ್ಯಂಡ್ ಜೂಲಿಯಟ್. ಇದರಲ್ಲಿ ನಿಮಗೆ ಮುಖ್ಯವಾಗಿ 2 ರೀತಿಯಾದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಮೊದಲನೇ ಪ್ರಶ್ನೆಗೆ ಯಾವ ಉತ್ತರ ಬರೆಯಬೇಕು ಎಂಬುದನ್ನು ಮೊದಲೇ ವಿಡಿಯೋದಲ್ಲಿ ಹಾಕಿದ್ದೇನೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನೀಡಿದ್ದೇನೆ, ಅದನ್ನು ಹೋಗಿ ನೀವು ನೋಡಿ. ಇಲ್ಲಿ ಇನ್ನೊಂದು ರೀತಿಯಾಗಿ ಯಾವ ಪ್ರಶ್ನೆಯನ್ನು ಕೇಳುತ್ತಾರೆ ನೋಡೋಣ. ಪ್ರಶ್ನೆಗಳು: ವೈ ಡಸ್ ಜೂಲಿಯಟ್ ವಾಂಟ್ ಟು ಬಿ ಕಟ್ ಔಟ್ ಇಂಟು ಲಿಟಲ್ ಸ್ಟಾರ್ಸ್? ಇನ್ನು ಎರಡನೇ ರೀತಿಯಾದ ಪ್ರಶ್ನೆ: ಹೌ ಡಸ್ ಜೂಲಿಯಟ್ want people to forget the shining sun and why? ಮೂರನೆಯ ಪ್ರಶ್ನೆ: why does Juliet intend to Romeo informal? ನಾಲ್ಕನೆಯ ಪ್ರಶ್ನೆ: how does Juliet glorify her love for Romeo through her addressed tonight? ಈ ಪ್ರಶ್ನೆಗಳನ್ನು ಮಾತ್ರವಲ್ಲದೆ ಜೂಲಿಯಟ್ ರೋಮಿಯೋವನ್ನು ಹೇಗೆ ಹೊಗಳಿದ, ಏನಂತ ಹೊಗಳಿದಳು ಅಂತ ಯಾವುದೇ ರೀತಿ ಪ್ರಶ್ನೆ ಕೇಳಿದರೂ ಒಂದೇ ರೀತಿಯ ಉತ್ತರವನ್ನು ಬರೆಯಬೇಕಾಗುತ್ತದೆ. ನಾನು ಆ ಉತ್ತರಗಳನ್ನು ಪಾಯಿಂಟ್ ವೈಸ್ ರೀತಿಯಲ್ಲಿ ನೀಡಿದ್ದೇನೆ. ಅದನ್ನು ನೀವು ಪ್ಯಾರಾ ರೀತಿಯಲ್ಲಿ ಬರೆದರೆ ಹೆಚ್ಚು ಉತ್ತಮ ಅಂಕಗಳನ್ನು ಗಳಿಸಬಹುದು. ಅದಕ್ಕಿಂತ ಮುಂಚೆ ನೀವು ಇಂಟ್ರೊಡಕ್ಷನ್ ಬರೆಯಬೇಕಾಗುತ್ತದೆ. The poem Romeo and Juliet is written by William Shakespeare. Juliet is waiting for night to see her loving Romeo. ಇದರ ಕನ್ನಡ ವಿವರಣೆ ಅಥವಾ ಟ್ರಾನ್ಸ್ಲೇಷನ್ ಅವಶ್ಯಕತೆ ಇಲ್ಲ ಎಂದುಕೊಳ್ಳುತ್ತೇನೆ, ಏಕೆಂದರೆ ಸ್ನೇಹಿತರೆ ಇದು ಕೇವಲ 3 ಲೈನ್ ಇದೆ. ನೀವು ಈಸಿಯಾಗಿ ಇದನ್ನು ನೆನಪಿಟ್ಟುಕೊಳ್ಳಬಹುದು. ಬನ್ನಿ ಈಗ ಇದಕ್ಕೆ ಉತ್ತರಗಳನ್ನು ಯಾವ ರೀತಿಯಾಗಿ ಬರೆಯೋಣ ನೋಡೋಣ. ಮೊದಲನೇ ಪಾಯಿಂಟ್: ಜೂಲಿಯಟ್ ಈಸ್ ವೇಟಿಂಗ್ ಫಾರ್ ನೈಟ್ ಟು ಕಮ್ ಸೋ ದ್ಯಾಟ್ ರೋಮಿಯೋ ಕ್ಯಾನ್ ವಿಸಿಟ್ ಹರ್. She compares Romeo to the day hidden inside night. She says Romeo is brighter than new snow on raven's back feathers. Juliet calls for the night lovingly, waiting to be united with Romeo. ಬನ್ನಿ ಈ 4 ಪಾಯಿಂಟ್ಗಳ ಕನ್ನಡ ವಿವರಣೆಯನ್ನು ನೋಡೋಣ. ಜೂಲಿಯಟ್ ರಾತ್ರಿ ಬರುವುದನ್ನು ತೀವ್ರವಾಗಿ ಕಾಯುತ್ತಿದ್ದಾಳೆ, ಏಕೆಂದರೆ ರೋಮಿಯೋ ಬರುತ್ತಿದ್ದಾನೆ ಎಂದು. ಅವಳು ರೋಮಿಯೋವನ್ನು ರಾತ್ರಿ ಒಳಗೆ ದಿನ ಎನ್ನುತ್ತಾಳೆ. ಅಂದರೆ ಅವರ ಮಾತಿನ ಅರ್ಥ ರೋಮಿಯೋ ಬೆಳಕು ತರುವವನು ಎಂದರ್ಥ. ರೋಮಿಯೋ ನವಚಳಿಯಿಂದಲೂ ಹೆಚ್ಚು ಬೆಳಕಾಗಿದ್ದಾನೆ, ಅಂದರೆ ನ್ಯೂಸ್ ನೌನ್ ರ್ಯಾವನ್ಸ್ ಬ್ಯಾಕ್ ಎಂದರ್ಥ. ಜೂಲಿಯಟ್ ಪ್ರೀತಿಯ ರಾತ್ರಿ ಎಂದು ಕರೆದು ರೋಮಿಯೋ ಜೊತೆ ಸೇರುವ ಆಸೆಯನ್ನು ಇಲ್ಲಿ ವ್ಯಕ್ತಪಡಿಸುತ್ತಿದ್ದಾಳೆ. ಇನ್ನು ಉಳಿದ 6 ಪಾಯಿಂಟ್ಗಳನ್ನು ನೋಡೋಣ. ಜೂಲಿಯಟ್ ಎಕ್ಸ್ಪ್ರೆಸಸ್ ಹರ್ ಡೀಪ್ ಲವ್ ಆ್ಯಂಡ್ ಲಾಂಗಿಂಗ್ ಫಾರ್ ರೋಮಿಯೋ. 7ನೇ ಪಾಯಿಂಟ್: ಶಿ ಇಮೇಜ್ಸ್ ದ್ಯಾಟ್ ಆಫ್ಟರ್ ಹರ್ ಡೆತ್ ರೋಮಿಯೋ ಕ್ಯಾನ್ ಬಿ ಟರ್ನ್ಡ್ ಇಂಟು ಲಿಟಲ್ ಸ್ಟಾರ್ಸ್. 8ನೇ ಪಾಯಿಂಟ್: ದೀಸ್ ಸ್ಟಾರ್ಸ್ ವಿಲ್ ಡೆಕೋರೇಟೆಡ್ ದ ಸ್ಕೈ ಆ್ಯಂಡ್ ಮೇಕ್ ಇಟ್ ಲುಕ್ ವೆರಿ ಬ್ಯೂಟಿಫುಲ್. 9ನೇದು: because of Romeo's beauty in the stars, people will love the night. 10ನೇ ಪಾಯಿಂಟ್: they will now worship the brighter sun and admire the night instead. ಈ 6 ಪಾಯಿಂಟುಗಳ ಕನ್ನಡ ಅರ್ಥ. ಈ ಭಾಗದಲ್ಲಿ 6ನೇ ಪಾಯಿಂಟ್:
ಈ ಭಾಗದಲ್ಲಿ ಜೂಲಿಯೆಟ್ನ ಭಾವನಾತ್ಮಕ ಪ್ರೇಮ ಸ್ಪಷ್ಟವಾಗಿ ತೋರಿಸುತ್ತದೆ. ಜೂಲಿಯೆಟ್ ತನ್ನ ಸಾವು ನಂತರ ರೋಮಿಯೋವನ್ನು ನಕ್ಷತ್ರಗಳಾಗಿ ಪರಿವರ್ತಿಸಬೇಕೆಂದು ಕನಸು ಕಾಣುತ್ತಿದ್ದಾಳೆ. ಆ ನಕ್ಷತ್ರಗಳು ಆಕಾಶವನ್ನು ಅಲಂಕರಿಸುತ್ತವೆ. ಆಗ ರೋಮಿಯೋನ ನಕ್ಷತ್ರದ ರೂಪ ಎಷ್ಟು ಆಕರ್ಷಕವಾಗಿರುತ್ತದೆ ಎಂದರೆ ಎಲ್ಲರೂ ರಾತ್ರಿಯನ್ನು ಪ್ರೀತಿಸಬೇಕಾಗುತ್ತದೆ. ಜನರು ಸೂರ್ಯನನ್ನು ಭಕ್ತಿಯಿಂದ ನೋಡುವುದನ್ನು ನಿಲ್ಲಿಸಿ ರಾತ್ರಿ ಮತ್ತು ಆಕಾಶವನ್ನು ಮಾತ್ರ ಮೆಚ್ಚುತ್ತಾರೆ. ನಾನು ಈ ಉತ್ತರವನ್ನು ಪಾಯಿಂಟ್ ವೈಸ್ ಏಕೆ ನೀಡಿದ್ದೇನೆ ಎಂದರೆ ನಿಮಗೆ ನೆನಪಿಟ್ಟುಕೊಳ್ಳಲು ಸುಲಭವಾಗಲಿ ಎಂದು. ಬೋನಸ್ ಟಿಪ್ ಕಡೆ ಬರೋಣ. ಎಲ್ಲ ವಿದ್ಯಾರ್ಥಿಗಳ ಇಂಗ್ಲಿಷ್ ವಿಷಯದಲ್ಲಿ ಒಂದು ಮುಖ್ಯ ಸಮಸ್ಯೆ ಏನೆಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡುವುದು. ನೀವು ಒಂದು ವೇಳೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದರೂ ಕೂಡ ಮೌಲ್ಯಮಾಪಕರು ಅದನ್ನು ಗಮನಿಸದೆ ಅಂಕಗಳನ್ನು ನಿಮಗೆ ಕೊಡಬೇಕೆಂದರೆ ನೀವು ಸ್ಪೆಲ್ಲಿಂಗ್ನ ಮೊದಲನೇ 2 ಅಕ್ಷರವನ್ನು ಕರೆಕ್ಟಾಗಿ ಮತ್ತು ಕೊನೆಯ 2 ಅಕ್ಷರಗಳನ್ನು ಕರೆಕ್ಟಾಗಿ ಬರೆದು ನಡುವೆ ಸ್ವಲ್ಪ ಗಜಿಗುಜಿ ಅಂದರೆ ಕರ್ಸರ್ ರೈಟಿಂಗ್ ರೀತಿಯಾಗಿ ತಪ್ಪಾಗಿ ಬರೆದರೂ ಅವರು ಸ್ಪೆಲ್ಲಿಂಗ್ ಅನ್ನು ಕರೆಕ್ಟ್ ಆಗಿದೆ ಎಂದು ತಿಳಿದುಕೊಂಡು ಅದಕ್ಕೆ ಅಂಕಗಳನ್ನು ಕೊಡುತ್ತಾರೆ. ನಾನು ಕೂಡ ಹೀಗೆ ಮಾಡಿದ್ದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.